ಯಾವ ನಂಬರಿನ ಗಂಡ ಹೆಂಡತಿಯರು ಒಟ್ಟಿಗೆ ಇದ್ದರೆ ಸಂಸಾರ ಚೆನ್ನಾಗಿರೋದಿಲ್ಲ, ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ, ಗಲಾಟೆ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಿ, ನಾವು ತುಂಬ ಚೆನ್ನಾಗಿದ್ವಿ, ಖುಷಿಯಾಗಿದ್ವಿ, ಆದರೆ ಇತ್ತೀಚೆಗೆ ಗೊತ್ತಾಯಿತು ನಮ್ಮ ಸಂಸಾರ ಸರಿ ಇಲ್ಲ ಅಂತ. ಯಾರೋ ಹೇಳಿದ್ರಂತೆ ಈ ನಂಬರ್ ಅವರು ಒಟ್ಟಿಗೆ ಮದುವೆ ಆದರೆ ನೆಮ್ಮದಿ ಇರೋದಿಲ್ಲ ಅಂತ. ಅದು ಗೊತ್ತಾದ ಮೇಲೆ ಅವರು ತಮ್ಮ ಸಂಬಂಧವನ್ನು ನೋಡಿಕೊಂಡಾಗ ಹೌದು ತುಂಬ ಗಲಾಟೆ ಆಗ್ತಾ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಯ್ತಂತೆ. ಆಮೇಲೆ ಆ ಗಲಾಟೆ ಹೆಚ್ಚಾಗ್ತಾ ಹೋಯ್ತಂತೆ. ರೀ, ಯಾವ ಸಂಸಾರದಲ್ಲಿ ಗಲಾಟೆ ಇರೋದಿಲ್ಲ. ಇಬ್ಬರು ವ್ಯಕ್ತಿ ಒಟ್ಟಿಗೆ ಬಂದಾಗ ಭಿನ್ನಾಭಿಪ್ರಾಯ ಸಹಜ. ದೇವತೆಗಳನ್ನು ಕೂಡ ಈ ಭಿನ್ನಾಭಿಪ್ರಾಯ ಬಿಟ್ಟಿಲ್ಲ. ಎಂಥ ಸಮರವನ್ನು ಕೂಡ ಎದುರಿಸಿ ಸಾಮರಸ್ಯವನ್ನು ಉಳಿಸಿಕೊಳ್ಳೋದೇ ಸಂಸಾರ. ಆದ್ದರಿಂದ ದಯವಿಟ್ಟು ಇಂಥದ್ದನ್ನೆಲ್ಲ ಕಂಡದ್ದನ್ನೆಲ್ಲ ನೋಡಿ ಸಂಸಾರವನ್ನು ಹಾಳು ಮಾಡ್ಕೋಬೇಡಿ. ನಿಜವಾಗಲೂ ಸಂಸಾರದಲ್ಲಿ ಸಮಸ್ಯೆ ಇದೆ ಅಂತಾದರೆ ಹಿರಿಯರ ಹತ್ರ ಕೂತು ಮಾತಾಡಿ. ಇಲ್ಲದೇ ಇರೋ ಸಮಸ್ಯೆಗಳನ್ನು ಹುಟ್ಟಿ ಹಾಕಿಕೊಂಡ್ರೆ ನಿಮ್ಮನ್ನು ಯಾವ ಭಗವಂತನೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ಭಗವಂತನನ್ನು ಕಾಪಾಡಬೇಕಾಗುತ್ತೆ. ಬಿಟ್ಟು ಮನಸ್ಸನ್ನು ಗೊಂದಲ ಮಾಡ್ಕೋಬೇಡಿ. ನಂಬರ್ ಕೂಡಿಲ್ಲ ಅಂತ ಈಗ ಸಂಸಾರವನ್ನು ಗಂಡ ಹೆಂಡತಿನ ಬದಲಾಯಿಸ್ಲಿಕ್ಕಾಗತ್ತಾ? ಸ್ವಲ್ಪ ವಿವೇಕದಿಂದ ಬದುಕೋದನ್ನು ನಾವು ರೂಢಿಸಿಕೊಳ್ಳೋಣ. ಕಂಡದ್ದನ್ನು ನೋಡಿ ನಂಬಿ ಬದುಕನ್ನು ಹಾಳು ಮಾಡ್ಕೋಬೇಡಿ. ಅನ್ಯೋನ್ಯವಾಗಿ ಬದುಕಿ, ಆನಂದವಾಗಿ ಬದುಕಿ. ಒಳ್ಳೆಯದಾಗಲಿ.